ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಎಷ್ಟಾದರೂ ಕಷ್ಟ ಆಗಲಿ ಅರ್ಜುನ, ಇಂದ್ರಿಯಗಳ ಮುಖಾಂತರ ವಿಷಯ ಸುಖಗಳನ್ನ ಅರಸಿ ನೀನು ಹೋಗಬೇಡ. ವಿಷಯ ಸುಖಗಳನ್ನು ತ್ಯಾಗ ಮಾಡು, ಅವುಗಳನ್ನ ನೀನು ನಿಗ್ರಹಿಸು. ಆತ್ಮಜ್ಞಾನದ ಸುಖವನ್ನೇ ಪಡೆಯುವ ಪ್ರಯತ್ನವನ್ನು ಮಾಡು ನೀನು ಅಂತ ಹೇಳಿ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಹೇ ಅರ್ಜುನ, ಜ್ಞಾನಿಗಳು ಸಮಸ್ತ ವಿಕಾರಗಳನ್ನು ನಿವೃತ್ತಿ ಮಾಡಿಕೊಂಡಿರುವುದರಿಂದ ವಿಷಯಜನ್ಯ ದುಃಖವು ಎಳ್ಳಷ್ಟಾದರೂ ಉಂಟಾಗುವುದಿಲ್ಲ. ಈ ಜ್ಞಾನಿಗಳು ಸಮಸ್ತ ವಿಕಾರಗಳನ್ನು, ಈ ಬದಲಾವಣೆ ಆಗ್ತಾ ಇರ್ತದೆ ನೋಡಿ, ಆ ವಿಕಾರಗಳೆಲ್ಲವನ್ನು ನಿವೃತ್ತಿ ಮಾಡ್ಕೊಂಡಿರ್ತಾರೆ ಅವರು. ಪ್ರಕೃತಿ ಅಂದ್ರೇ ಬದಲಾವಣೆ. ಪ್ರಕೃತಿಯಲ್ಲಿ ಗುಣ ಸ್ವಭಾವ ಯಾವುದು? ನಿರಂತರ ಬದಲಾವಣೆ. ಆ ನಿರಂತರ ಬದಲಾವಣೆಗೆ ಒಳಪಟ್ಟಿರೋದು ಯಾವುದು? ಪ್ರಕೃತಿಜನ್ಯವಾದಂಥ ಆ ವಿಷಯ ವಸ್ತುಗಳು ಮತ್ತು ಇಂದ್ರಿಯಗಳ ಮೂಲಕ ಅನುಭವಿಸ್ತಕ್ಕಂಥ ಸುಖಗಳು, ಇವೆಲ್ಲವೂ ಕೂಡ ವಿಕಾರಗಳನ್ನ ಹೊಂದುತ್ತಾ ಇರ್ತವೆ. ಇವೆಲ್ಲವನ್ನು ಅವರು ನಿವೃತ್ತಿ ಮಾಡ್ಕೊಂಡಿರ್ತಾರೆ ಜ್ಞಾನಿಗಳು. ಅದರಿಂದ ಅವ್ರಿಗೆ ಈ ವಿಷಯಜನ್ಯವಾದ ದುಃಖ ಎಳ್ಳಷ್ಟಾದರೂ ಉಂಟಾಗುವುದಿಲ್ಲ. ಅವರು ದೇಹಧಾರಿಗಳಾಗಿದ್ದರೂ ದೇಹ ಧರ್ಮವನ್ನು ಸ್ವಾಧೀನದಲ್ಲಿಟ್ಟುಕೊಂಡಿರುವುದರಿಂದ ದೇಹಿಯಾದ ಅವರಿಗೆ ದೇಹ ಬಾಧೆಯು ತಟ್ಟದು. ದೇಹದ ಧರ್ಮಗಳನ್ನ ಅವರು ಸ್ವಾಧೀನದಲ್ಲಿಟ್ಟುಕೊಂಡಿರ್ತಾರೆ, ಅದರಿಂದ ಅವರಿಗೆ ದೇಹದ ಬಾಧೆ ತಟ್ಟೋದಿಲ್ಲ. ಬಾಹ್ಯ ವಿಷಯಗಳನ್ನೇ ಮರೆತು ಸ್ವರೂಪ ಅಖಂಡ ಸುಖವನ್ನು ಅನುಭವಿಸುವವರು ತಿಳಿಯುವುದಾದರೂ ಹೇಗೆ? ಮರದ ಮೇಲಿರುವ ಫಲವನ್ನು ತಿನ್ನುತ್ತಿರುವ ಪಕ್ಷಿಯು ಭೋಕ್ತೃ ಭೋಗ ಭೋಗ್ಯಗಳೆಂಬ ತ್ರಿಪುಟಿಗಳನ್ನು ತನ್ನ ಕೊಕ್ಕುಗಳಿಂದಲೇ ಮೆರೆಸುವುದು. ಇದೇ ರೀತಿ ಆತ್ಮಸುಖವನ್ನು ಭೋಗಿಸುವ ವ್ಯಕ್ತಿಯು ತಾನು ಭೋಕ್ತೃವೆನ್ನುವುದನ್ನೇ ಸಂಪೂರ್ಣವಾಗಿ ಮರೆಯುವುದು. ಅಂದರೆ ಸುಖಾನುಭವದಲ್ಲಿ ಅಹಂಭಾವವನ್ನೇ ಮರೆಯುವನು. ಭೋಕ್ತೃ ಅಂದ್ರೇನು? ನಾನು 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 ಭೋಗಿಸುವವನು ಭೋಕ್ತೃ. ಭೋಗದ ವಸ್ತುಗಳು, ಭೋಗ್ಯ, ಅದರಿಂದ ಬರ್ತಕ್ಕಂಥ ಸುಖಗಳು, ಇವುಗಳನ್ನು ತ್ರಿಪುಟಿಗಳು ಅಂತ ಕರೀತಾರೆ. ತಾನೇ ತಾನಾಗಿರುವ ಸ್ಥಿತಿಯನ್ನು ವರ್ಣಿಸುವುದಾದರೂ ಹೇಗೆ? ಯಾವಾಗ ಈ ಅಖಂಡಾನಂದದಲ್ಲಿ ಮೈಮರಿತನ ಜ್ಞಾನಿ ಆ ಸುಖವನ್ನು ಇವತ್ತಿನವರೆಗೂ ಯಾವ ಜ್ಞಾನಿಗಳು ಶಬ್ದದಿಂದ ವರ್ಣಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಅದು ಕೇವಲ ಅನುಭವದಿಂದ ತಿಳಿತಕ್ಕಂಥದ್ದೇ ಹೊರತು ಅದರ ಹತ್ತಿರದವರೆಗೂ ತಗೊಂಡೋಗಿ ವಿವರಣೆಯನ್ನು ಕೊಡ್ಬೋದು. ಆದರೆ ಆ ಸುಖದ ವರ್ಣನೆಯನ್ನು ಎಂದಿಗೂ ಯಾರೂ ಮಾಡಿಲ್ಲ. ಅದರಿಂದ ಇದು ಅನುಭವ ವೇದ್ಯವಾದದ್ದು. ನೀರಿನೊಡನೆ ಬೆರೆತ ನೀರು ಏಕರೂಪವಾಗುವಂತೆ ವಾಯುವು ಆಕಾಶದಲ್ಲಿ ಸೇರಲು ಅವುಗಳಲ್ಲಿ ಭೇದವು ಕಾಣದಿರುವಂತೆ ತನ್ಮಯತೆಯು ಗಾಢವಾಗಿ ಆಲಿಂಗನ ಮಾಡುತ್ತಲೇ ಜೀವಾತ್ಮನು ಪರಮಾತ್ಮನೊಡನೆ ಬೆರೆತು ಏಕರೂಪನಾಗುತ್ತಾನೆ. ಆಗ ವಾಸ್ತವಿಕವಾದ ಸುಖವೇ ಉಳಿಯುವುದು. ಹೀಗೆ ಭೇದ ಭಾವವು ಅಂತವಾಗಲು ಏಕತ್ವವೇ ಉಳಿಯುವುದೆಂದರೂ ಆ ಜ್ಞಾನವನ್ನು ಪಡೆಯುವಂತಹ ದೃಷ್ಟಿಯು ಇಲ್ಲವಾಗುತ್ತದೆ. ಅದು ಹೇಳಲಾಗದಂತಹ ವಿಷಯವಾದುದರಿಂದ ಆತ್ಮಸ್ವರೂಪವನ್ನು ಅನುಭವ ಮಾಡಿದವನೇ ಇದನ್ನು ಅರ್ಥ ಮಾಡಿಕೊಳ್ಳಬಲ್ಲನು. ಆತ್ಮಸುಖವನ್ನು ಕೇವಲ ಅನುಭವಿ ಮಾತ್ರ ಅರ್ಥ ಮಾಡ್ಕೊಳ್ತಾನೆ ಹೊರತು ಅಲ್ಲಿವರೆಗೂ ಅರ್ಥೈಸಿ ಒಂದು ಹಂತದವರೆಗೂ ಹೇಳ್ಬೋದು ಅಷ್ಟೇ. ಆದರೆ ಅದನ್ನು ಹೀಗೇ ಸರಿ ಅಂತ ಅರ್ಥ ಮಾಡಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈ ಸ್ಥಿತಿಯು ನುಡಿಯಿಂದ ಹೇಳಲಾಗದ ವಿಷಯ. ಆತ್ಮಾನುಭವದ ವಿಷಯವನ್ನು ನುಡಿಯಿಂದ, ಮಾತಿನಿಂದ ಯಾವುದೇ ಕಾರಣಕ್ಕೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆತ್ಮಾನುಭವಿಗಳು ಮಾತ್ರವೇ ಅರ್ಥ ಮಾಡಿಕೊಳ್ಳಬಲ್ಲರು. ಯಾವುದೋ ಒಂದು ಸಿಹಿ ತಿಂಡಿ ನಮಗೆ ಪರಿಚಯ ಇರೋದಿಲ್ಲ, ಒಬ್ಬನು ತಿಂದವನು ಬಂದ್ಬಿಟ್ಟು ಅದ್ರ ಬಗೆಯಾಗಿ ವರ್ಣಿಸ್ತಾನೆ ಅದರ ವಿಚಾರವನ್ನು. ನಮಗೆ ತಿಳಿದ ಮೂಲಗಳಿಂದ ಅದನ್ನು ಅರ್ಥ ಮಾಡ್ಕೊಳ್ತೀವಿ ಹೊರತು ಅದರ ಒರಿಜಿನಲ್ ಅದರ ಸಿಹಿಯನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವನು ಒಂದು ಕೊಟ್ಟು ಇದನ್ನು ತಿನ್ನು ಅಂತ ಹೇಳಿದಾಗ ನಾನೂ ತಿಂದಾಗ ಅವನು ತಿಂದಿರ್ತಾನೆ, ನಾನೂ ತಿಂದಿರ್ತೀನಿ. ಅವನು ತಿಂದವನು ಅದರ ಅರ್ಥವಾದ ಆ ಸವಿಯನ್ನು ವರ್ಣಿಸಿ ಹೇಳಲಾರ, ನಮಗೂ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಇಬ್ಬರಿಗೂ ಒಂದೇ ಅನುಭವ ಆಗಿರ್ತದೆ. ನನ್ನ ಅನುಭವವನ್ನು ಹೇಳಲಾರೆ, ಅವನ ಅನುಭವವನ್ನು ಅವನು ಹೇಳಲಾರ. ಆದರೆ ಇಬ್ಬರಿಗೂ ಒಂದೇ ಅನುಭವ ಆಗಿರ್ತದೆ. ಕೇವಲ ಅನುಭವಿಸುವುದಷ್ಟೇ. ಆತ ಹೇಳ್ಬೇಕಾದ್ರೆ ಹೌದೌದು ಅಂತ ನಮಗೂ ಅನ್ನಿಸ್ತದೆ, ಅವನಿಗೂ ಅನ್ನಿಸ್ತದೆ ಆ ಸಿಹಿಯ ಮಧುರತೆಯನ್ನು. ಈ ರೀತಿಯಲ್ಲಿ ಆತ್ಮಸುಖದಿಂದ ಪೂರ್ಣರಾಗಿ ಸ್ವರೂಪವೇ ಆಗಿರುವವರನ್ನು ಸಮರಸತ್ವ ಇಲ್ಲವೇ ಬ್ರಹ್ಮಸ್ವರೂಪವಾಗಿಯೇ ತಿಳಿಯುತ್ತೇವೆ.
ಅವರು ಆನಂದ ಮೂರ್ತಿಯಾಗಿಯೂ ಆತ್ಮಬೋಧೆಗೆ ವಿಶ್ರಾಮ ಸ್ಥಳವಾಗಿಯೂ ಇರುವುದರಿಂದ ವಿವೇಕದ ಜನ್ಮಭೂಮಿ ಅಥವಾ ಸ್ವಯಂ ಬ್ರಹ್ಮಸ್ವರೂಪರಾಗಿರುವರು. ಅವರು ಬ್ರಹ್ಮವಿದ್ಯೆಯಿಂದ ಶೃಂಗರಿಸಲ್ಪಟ್ಟ ಅವಯವವೆಂತಲೂ ಸತ್ವಗುಣಕ್ಕೆ ಸತ್ವವೆಂತಲೂ ಚೈತನ್ಯಗತಿ ಎಂತಲೂ ತಿಳಿಯಬೇಕು. ನೋಡಿ ಎಷ್ಟು ಮಾತುಗಳನ್ನ ಹೇಳಿದ್ರು. ಬ್ರಹ್ಮವಿದ್ಯೆಯಿಂದ ಶೃಂಗರಿಸಲ್ಪಟ್ಟ ಅವಯವಗಳು ಅಂತ ಕರಿಬೇಕಂತ ಅವ್ರನ್ನ. ಅವಯವಗಳು ನಮ್ಗೆ ಯಾವುವು? ಕೈ, ಕಾಲು, ಕಿವಿ, ಮೂಗು, ಇವೆಲ್ಲ ಅವಯವಗಳು. ನಾವು ಮೂಗಿಗೆ ಮೂಗು ಬಿಟ್ಟು ಕೈಗೆ ಬಳೆಗಳು, ಕಿವಿಗೆ ಓಲೆಗಳು, ಜುಮ್ಕಿಗಳು, ಸೊಂಟಕ್ಕೆ ಡಾಬು ಎಲ್ಲವನ್ನು ಹಾಕ್ತೀವಿ. ಅವಯವಗಳಿಗೆ ನಾವು ಶೃಂಗಾರ ಮಾಡ್ತೀವಿ ಅಲಂಕಾರ ಆಭರಣಗಳಿಂದ. ಆದರೆ ಬ್ರಹ್ಮವಿದ್ಯೆಯನ್ನು ತಿಳಿದಂಥ ಬ್ರಹ್ಮಜ್ಞಾನಿಗೆ ಅವನ ಶರೀರದ ಅಂಗಾಂಗಗಳು ಯಾವುದರಿಂದ ಶೃಂಗರಿಸಲ್ಪಟ್ಟಿರ್ತವೆ ಅಂದರೆ ಬ್ರಹ್ಮವಿದ್ಯೆಯಿಂದ ಶೃಂಗರಿಸಲ್ಪಟ್ಟ ಅವಯವಗಳು ಅಂತ ಕರಿಬೇಕಂತ. ನೋಡಿ ಆ ಶರೀರಕ್ಕೆ ಎಷ್ಟು ಮಹತ್ವ ಬಂದ್ಬಿಡ್ತು. ಸತ್ವಗುಣಕ್ಕೂ ಸತ್ವಗುಣವಾಗಿ ಆತನಿರ್ತಾನಂತೆ. ಚೈತನ್ಯಗತಿ ಅಂತಲೂ ತಿಳಿಯಬೇಕು. ಚೈತನ್ಯಗತಿ ಅಂದರೆ ಚೈತನ್ಯವು ತಿರುಗಾಡ್ತಾ ಇದೆ ಅಂತ ತಿಳ್ಕೋಬೇಕು. ಜ್ಞಾನೇಶ್ವರರು ಈ ರೀತಿಯಾಗಿ ಹೇಳಲು ಸರ್ವ ಶ್ರೋತೃಗಳು ಏನು ತಮ್ಮ ವ್ಯಾಖ್ಯಾನವಾಗ ಅಪಾರವಾಗಿದೆಯಲ್ಲ ಅನ್ನೋಕ್ಕೆ ಶುರು ಮಾಡಿದ್ರಂತೆ. ಜ್ಞಾನೇಶ್ವರಿ ಮಹಾರಾಜರು ಈ ವಿಚಾರವನ್ನು ತುಂಬ ವಿಸ್ತಾರವಾಗಿ ಹೇಳೋಕ್ಕೆ ಶುರು ಮಾಡಿದಾಗ ಜನಗಳೆಲ್ಲ ಏನು ಸ್ವಾಮಿ ಇಷ್ಟೊಂದು ವಿಸ್ತಾರವಾಗಿ ಹೇಳ್ತಾ ಇದ್ದೀರಲ್ಲ ಇದ್ರ ಬಗ್ಗೆ ಅಂತ ಕೆಲವರು ಧ್ವನಿ ಎತ್ತಿದ್ರಂತೆ. ಸಂತರ ಸ್ತುತಿಯಲ್ಲಿ ತಲ್ಲೀನರಾದುದರಿಂದ ನೀವು ಭಗವದ್ಗೀತೆ ಹೇಳುವುದನ್ನು ಮೈಮರೆತರಲ್ಲ. ಜ್ಞಾನಿಗಳ ವಿಚಾರವನ್ನು ಹೇಳ್ತಾ ಹೇಳ್ತಾ ನೀವು ಭಗವದ್ಗೀತೆನೇ ಬಿಟ್ಬಿಟ್ರಿ ಸ್ವಾಮಿಗಳೇ, ಮುಂದುವರಿಸಿ ಭಗವದ್ಗೀತೆಯನ್ನು ಅಂತ ಕೇಳ್ತಾರೆ ಅವರು ಜನಗಳು. ಸಗುಣ ಸ್ವರೂಪಿಯಾದ ಶ್ರೀಕೃಷ್ಣನ ಗೀತಾರ್ಥವನ್ನು ಮಿಗಿಲೆನಿಸುವಂತೆ ಹೇಳದೆ ನಿಗುಣ ಬ್ರಹ್ಮವನ್ನು ವಿಸ್ತರಿಸುತ್ತಾ ಹೊಗಳುವುದೇ. ಆದರೆ ಈಗ ಪ್ರವೃತ್ತಿಯ ವೇಗವನ್ನು ತಡೆದು ಗೀತಾರ್ಥವೆಂಬ ದೀಪವನ್ನು ವಿಸ್ತಾರಪಡಿಸಿ ಬೆಳಗಿರಿ ಮತ್ತು ಕೇಳುತ್ತಲೇ ಹೃದಯದಲ್ಲಿರುವ ಅಜ್ಞಾನ ತಿಮಿರವನ್ನು ದೂರಪಡಿಸುವಂತೆ ಹೇಳಿರಿ ಎನ್ನಲು, ಆಗ ಜ್ಞಾನದೇವರು ಕ್ಷಮಿಸಿ, ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದುದನ್ನೇ ನಿಮಗೆ ಹೇಳುವೆನು. ಶ್ರೀಕೃಷ್ಣನು ಹೇಳುವನು. ಈಗ ಜನಗಳು ಕೇಳ್ತಾ ಇರ್ತಾರೆ, ಜ್ಞಾನೇಶ್ವರಿ ಮಹಾರಾಜರು ಗೀತೆಯನ್ನು ಹೇಳ್ತಾ ಇರ್ತಾರೆ. ಅವರಂತಾರೆ, ಸ್ವಾಮಿ ಜ್ಞಾನವನ್ನು ಮತ್ತು ಜ್ಞಾನಿಯನ್ನು ಹೊಗಳುವ ಭರದಲ್ಲಿ ನೀವು ಗೀತೆಯನ್ನೇ ಮರೆತು ಬಿಟ್ರಿ. ದಯವಿಟ್ಟು ಕೃಷ್ಣ ಏನು ಮಾತುಗಳು ಹೇಳಿದ್ನ ಅವುಗಳನ್ನ ಮುಂದುವರಿಸಿ ಹೇಳಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನನ್ನನ್ನು ಕ್ಷಮಿಸಿ, ಜ್ಞಾನವನ್ನು ಜ್ಞಾನಿಯನ್ನು ಹೊಗಳೋದ್ರಲ್ಲಿ ಮೈ ಮರೆತು ಹೋಗಿದ್ದೆ. ನಾನು ಹೇಳ್ತೀನಿ ಈಗ ಕೃಷ್ಣ ಏನು ಹೇಳ್ದ ಅಂತ ಹೇಳ್ಬಿಟ್ಟು ಮುಂದುವರಿಸಿ ಅವ್ರು ಹೇಳ್ತಾರೆ, ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ್ದನ್ನೇ ನಿಮಗೆ ಹೇಳ್ತೀನಿ. ಈಗ ಶ್ರೀಕೃಷ್ಣನು ಹೇಳುವನು, ಏ ಅರ್ಜುನ, ಆತ್ಮಸುಖವೆಂಬ ಜಲಾಶಯದಲ್ಲಿ ಧುಮುಕಿ ಅದರಲ್ಲಿಯೇ ನಿಂತವರು ತದ್ರೂಪರಾಗುವರು. ಈಗ ಜಲಾಶಯ ಅಂದರೆ ಡ್ಯಾಮ್ ಅಂತಾರೆ ನೋಡಿ, ನೀರನ್ನ ತಡೆಗಟ್ಟಿರೋದ ಒಂದು ಕಟ್ಟೆ ಹಾಕಿ ಕಟ್ಟಿರ್ತಾರೆ, ಅದಕ್ಕೆ ಡ್ಯಾಮ್ ಅಂತ ಜಲಾಶಯ ಅಂತ ಕರೆಯೋದು. ಅದ್ರ ಹಿಂದಗಡೆ ಎಷ್ಟು ಅಪಾರವಾದ ಜಲರಾಶಿ ತುಂಬಿಕೊಂಡಿರ್ತಲ್ಲ, ಅದರಲ್ಲಿ ಒಬ್ಬನು ಮುಳುಗಿ ಹೋಗಿ ನೀರೇ ಆಗುವಂತೆ, ನೀರಿನೊಳಗೆ ಮುಳುಗಿಯವನು ನೀರಾಗಿಯೇ ಬದಲಾಗುವಂತೆ ಇಲ್ಲಿಯೂ ಕೂಡ ಆತ್ಮಸುಖವೆಂಬ ಜಲಾಶಯದಲ್ಲಿ ಧುಮುಕಿ ಅದರಲ್ಲಿಯೇ ನಿಂತವರು ತದ್ರೂಪರಾಗುವರು. ಅರ್ಥ ಆಗ್ತಿದೆಯಲ್ವಾ? ತದ್ರೂಪರಾಗುವರು ಮತ್ತು ಆತ್ಮಜ್ಞಾನವೆಂಬ ನಿರ್ಮಲ ಪ್ರಕಾಶದಿಂದ ಸಮಸ್ತ ವಿಶ್ವವನ್ನು ತಮ್ಮಲ್ಲಿಯೇ ನೋಡುವುದರಿಂದ ದೇಹಧಾರಿಗಳಾದ ಪರಬ್ರಹ್ಮವೆಂದು ಹೇಳಿದರೂ ಸಂಶಯವಿಲ್ಲ. ದೇಹಧಾರಿಗಳಾದ ಪರಬ್ರಹ್ಮ ಅಂತ ಕರೆಸ್ಕೊಳ್ತಾರೆ ಅವರು. ಆ ಪರಬ್ರಹ್ಮವು ಸತ್ಯವೂ ಶ್ರೇಷ್ಠವೂ ಅವಿನಾಶಿಯೂ ಮತ್ತು ಅಸೀಮವಾಗಿಯೂ ಇರುವುದು. ಲೋಕದಲ್ಲಿ ಮಹರ್ಷಿಗಳಿಗೆ ಮಾತ್ರವೇ ಪರಬ್ರಹ್ಮ ದೇಶದಲ್ಲಿ ವಾಸಿಸುವಕ್ಕೆ ಅಧಿಕಾರ ಉಂಟು. ಪರಬ್ರಹ್ಮನಲ್ಲಿ ವಾಸ ಮಾಡೋದಕ್ಕೆ ಯಾರಿಗೆ ಅಧಿಕಾರ ಉಂಟು? ಮಹರ್ಷಿಗಳಿಗೆ ಮಾತ್ರವೇ, ಅಂದರೆ ಆತ್ಮಜ್ಞಾನವನ್ನು ಪಡ್ಕೊಂಡವ್ರಿಗೆ ಮಾತ್ರ. ನಿರಂತರವೂ ಇದನ್ನು ವಿರಕ್ತರು ಆಸ್ವಾದಿಸುವರು, ಸಂದೇಹವೇಕೆ? ನಿಷ್ಕಾಮತೆಯಿಂದ ಅಂತಃಕರಣ ಶುದ್ಧಿಯುಳ್ಳವರು ಜಾಗೃತಿಯಾಗಿಯೇ ಈ ಸುಖವನ್ನು ಪಡೆಯುವರು. ನಿಷ್ಕಾಮ ಬುದ್ಧಿಯಿಂದ ಯಾರು ಕರ್ಮವನ್ನು ಮಾಡ್ತಾರಲ್ಲ ಅವರು ಸಂದೇಹವಿಲ್ಲದೆಯೇ ಈ ಸುಖವನ್ನು ಆದಷ್ಟು ತ್ವರೆಯಾಗಿ ಬೇಗ ಪಡೆದುಕೊಳ್ತಾರೆ ಅಂತ ಕೃಷ್ಣ ಪರಮಾತ್ಮನು ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.